ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡುವಂತಹ ರಾಶಿ ತುಲಾ ರಾಶಿ ಬಗ್ಗೆ. ಹಿಂದಿನ ವಿಡಿಯೋಸಲ್ಲಿ ವೃಶ್ಚಿಕ ರಾಶಿ, ಮಕರ ರಾಶಿ, ವೃಷಭ ರಾಶಿ ಈ ರಾಶಿಗಳ ಬಗ್ಗೆ ಯಾವ ರಾಶಿಗಳೊಂದಿಗೆ ವೈವಾಹಿಕ ಜೀವನ ಚೆನ್ನಾಗಿರುತ್ತದೆ, ಯಾವ ರಾಶಿಗಳ ಸಕ್ಸಸ್ ಅನ್ಸಕ್ಸಸ್ ಎಂದು ಹೇಳಿದ್ದೇನೆ. ಬನ್ನಿ, ಇಂದು ನಾವು ತುಲಾ ರಾಶಿಯವರ ನಿಮ್ಮ ಜೀವನದಲ್ಲಿ ಯಾವ ರಾಶಿಗಳು ನಿಮಗೆ ಏನು ಮಾಡುತ್ತವೆ, ಯಾವ ರಾಶಿಗಳು ಬೆಸ್ಟ್, ಯಾವ ರಾಶಿಗಳು ವರ್ಸ್ಟ್ ಅನ್ನೋದನ್ನ ನೋಡೋಣ. ತುಲಾ ರಾಶಿಯವರೇ, ನಿಮ್ಮ ಲೈಫ್ನಲ್ಲಿ ಕೆಲವು ಜನ ಬಂದ ಮೇಲೆ ಸಡನ್ಲಿ ಲೈಫ್ ಚೇಂಜ್ ಆಗಿದೆಯಾ? ಕೆಲವರ ಜೊತೆ ಇದ್ದರೆ ಪೀಸ್, ಹ್ಯಾಪಿನೆಸ್ ಅಂದರೆ ಶಾಂತವಾಗಿರೋದು, ತುಂಬ ಖುಷಿಯಾಗಿರೋದು. ಇನ್ನು ಕೆಲವರ ಜೊತೆ ಇದ್ದರೆ ತುಂಬ ಸ್ಟ್ರೆಸ್ ಮತ್ತು ಕನ್ಫ್ಯೂಷನ್. ಈ ಥರ ಆಗಿದೆಯಾ? ಯಾಕೆ ಹೀಗೆ ಆಗುತ್ತೆ ಗೊತ್ತಾ? ಅದು ಅವರ ನೇಚರ್ ಅಲ್ಲ ಸ್ನೇಹಿತರೆ, ಅದು ರಾಶಿ ಎನರ್ಜಿ ಕ್ಲಾಶ್ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ನೋಡೋಣ. ತುಲಾ ರಾಶಿ ಈಕ್ವಲ್ಸ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಆದರೆ ತಪ್ಪು ರಾಶಿ ನಮ್ಮ ಜೀವನಕ್ಕೆ ಬಂದರೆ, ನಮಗೆ ಆಗದೇ ಇರುವವರ ರಾಶಿಗಳು ನಮ್ಮ ಜೀವನಕ್ಕೆ ಬಂದರೆ ಬ್ಯಾಲೆನ್ಸ್ ಈಕ್ವಲ್ಸ್ ಇಂಬ್ಯಾಲೆನ್ಸ್ ಆಗುತ್ತದೆ ಸ್ನೇಹಿತರೆ. ಆದ್ದರಿಂದ ಲವ್ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ, ಪ್ರೀತಿಯಲ್ಲಿ ಅಡೆತಡೆಗಳು ಹೆಚ್ಚಾಗುತ್ತದೆ, ಹೊಂದಾಣಿಕೆ ಇರುವುದಿಲ್ಲ, ಮದುವೆ ಸೆಟ್ ಆಗಿರುತ್ತೆ ಬಟ್ ಡಿಲೇ ಆಗ್ತಾ ಹೋಗ್ತಿರುತ್ತೆ, ಇಲ್ಲಾಂದರೆ ಸಂಬಂಧಗಳೇ ಕೂಡ್ತಾ ಇರಲ್ಲ, ಇಷ್ಟಪಟ್ಟವ್ರನ್ನ ಮದುವೆನೂ ಆಗೋಕ್ಕಾಗೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗುತ್ತೆ. ಹಾಗಾದರೆ ಈ ತುಲಾ ರಾಶಿಯವರ ಹೊರಗಿನ ಸ್ವಭಾವ ಹೇಗೆ ನೋಡೋಣ? ತುಂಬ ಶಾಂತವಾಗಿರ್ತಾರೆ, ಇವರು ಹೀಗೆಯಪ್ಪ ಅನ್ಕೊಬೇಕು ನಾವು. ಆದರೆ ಒಳಗಡೆ ತುಂಬ ಸೆನ್ಸಿಟಿವ್ ಸಹ ಇದ್ದಾರೆ. ಇವರಿಗೆ ರಿಜೆಕ್ಷನ್ ಭಯ ತುಂಬ ಜಾಸ್ತಿ. ರಿಜೆಕ್ಷನ್ ಭಯ ಎಂದರೆ ನಾವು ಇಷ್ಟಪಟ್ಟವರು, ನಮ್ಮ ಜೊತೆ ಅರ್ಥ ಮಾಡಿಕೊಂಡು ಇರುವವರು ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೋ ಅನ್ನೋ ಭಯ ಈ ರಾಶಿಯವ್ರನ್ನ ತುಂಬ ಕಾಡುತ್ತೆ. ಇವರ ಬಿಗ್ಗೆಸ್ಟ್ ನೀಡ್ ಏನು ಗೊತ್ತಾ? ಅಂದರೆ ಇವರಿಗೆ ಬೇಕಾಗಿರೋದು ಏನು ಗೊತ್ತಾ? ಲೈಫಲ್ಲಿ ಯಾರಾದರೂ ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ನನ್ನ ಅರ್ಥ ಮಾಡ್ಕೋಬೇಕು, ನನ್ನ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡೋವಂಥ, ಅಂದರೆ ಇವರನ್ನು ಅರ್ಥ ಮಾಡಿಕೊಳ್ಳುವಂಥ ಆ ರಾಶಿಗಳು ಬೆಸ್ಟ್ ರಾಶಿಗಳು. ಇಗ್ನೋರ್ ಮಾಡೋ ರಾಶಿಗಳು ಅಂದರೆ ವರ್ಸ್ಟ್ ರಾಶಿಗಳು. ನೋಡೋಣ ಬೆಸ್ಟ್ ಎನರ್ಜಿ ಮ್ಯಾಚಸ್ ಯಾವುದು? ಹಾಗಾದರೆ ತುಲಾ ರಾಶಿಯವರಿಗೆ ಮಿಥುನ ರಾಶಿ ಮೈಂಡ್ ಕನೆಕ್ಷನ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಮಾತಾಡಿದರೆ ಗಂಟೆಗಟ್ಟಲೆ ಮಾತಾಡ್ತಾರೆ, ನಾನ್ ಸ್ಟಾಪ್ ಮಾತಂತ ಹೇಳ್ಬೋದು. ಸೊ ಮಾತಾಡಿದರೆ ಗಂಟೆಗಟ್ಟಲೆ ಮಾತಾಡೋದ್ರಿಂದ ತುಲಾ ರಾಶಿಯವರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗಿಬಿಡುತ್ತೆ. ಸೈಲೆನ್ಸ್ ಇಲ್ಲ, ಇದು ರಿಲೇಷನ್ಶಿಪ್ನ ತುಂಬ ಸ್ಟ್ರಾಂಗಾಗಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟಲ್ಲಿ ಕುಂಭರಾಶಿಯವರು ಮ್ಯಾಚ್ ಆಗ್ತಾರೆ ನೋಡಿ, ಏಕೆಂದರೆ ಇವರು ಫ್ರೀಡಮ್ ಲವ್, ಕಂಟ್ರೋಲೇ ಇಲ್ಲ, ತುಂಬ ಟ್ರಸ್ಟ್ಫುಲ್ ಅಂತ ಹೇಳ್ಬೋದು, ತುಂಬ ಅಂದರೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ತುಲಾ ರಾಶಿಯವರು ಇದರಲ್ಲಿ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಲೈಫ್ ಎಂಜಾಯ್ ಮಾಡ್ತಾ ಹೋಗ್ತಾರೆ ಅವ್ರ ಜೊತೆ ಇದ್ದರೆ. ಸೊ ಸಿಂಹ ರಾಶಿಯವರು ಅಟ್ರಾಕ್ಷನ್ ಪವರ್ ಜಾಸ್ತಿ ಇದೆ ಇವ್ರ ಹತ್ರ. ಫಸ್ಟ್ ಲುಕ್ಕಲ್ಲೇ ತುಲಾ ರಾಶಿಯವ್ರನ್ನ ಸಿಂಹ ರಾಶಿಯವರು ಅಟ್ರಾಕ್ಷನಲ್ಲೇ ಸೆಳ್ತಾ ಇದೆ, ಇವರಿಗೆ ಅಟ್ರಾಕ್ಷನಲ್ಲೇ ಎಳ್ಕೊಬಿಡ್ತಾರೆ. ಇಬ್ಬರು ತುಂಬ ಸ್ಟೈಲಿಶ್, ಸಿಂಹ ರಾಶಿ ತುಲಾ ರಾಶಿಯವರು. ಸೋಷಿಯಲ್ ಲೈಫ್ ಸೂಪರ್ ಅಂತ ಹೇಳ್ಬೋದು, ಹೊರಗಿನ ಪ್ರಪಂಚಕ್ಕೆ ಇವರು ತುಂಬ ಚೆನ್ನಾಗಿರ್ತಾರೆ. ಧನಸ್ಸು ರಾಶಿಯವರು ಹ್ಯಾಪಿ ಪಾರ್ಟ್ನರ್ ಅಂತ ಹೇಳ್ಬೋದು. ತುಲಾ ರಾಶಿಯವರೊಂದಿಗೆ ಟೆನ್ಷನ್ ತುಂಬ ಕಡಿಮೆ, ಲೈಫ್ ಈಕ್ವಲ್ಸು ಫನ್ ಪ್ಲಸ್ ಟ್ರಾವೆಲ್ ಅಂತ ಹೇಳ್ಬೋದು. ಲೈಫ್ನ ಯಾವ ಥರ ತೊಗೊಳ್ತಾರೆ ಅಂದರೆ ಫನ್ನಾಗಿ ತೊಗೊಳ್ತಾರೆ, ಮತ್ತು ಟ್ರಾವೆಲ್ ಮಾಡೋದ್ರಲ್ಲಿ ಇವ್ರನ್ನ ಲೈಫ್ ಲೀಡ್ ಮಾಡ್ತಾರೆ. ಇವರು ಸ್ಯಾಡ್ನೆಸ್ ಸ್ಟೇ ಆಗೋದೇ ಇಲ್ಲ. ಸೊ ಡೇಂಜರ್ಸ್ ಮ್ಯಾಚಸ್ ನೋಡೋಣ ತುಲಾ ರಾಶಿಯವರಿಗೆ. ಫಸ್ಟಲ್ಲಿ ಕಟಕ ರಾಶಿ, ಟೂ ಎಮೋಷನಲ್ ಟ್ರ್ಯಾಪ್ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದೇನೋ ಆಗಿದೆ ಅನ್ನೋ ರೇಂಜಿಗೆ ತುಲಾ ರಾಶಿಯವ್ರ ಜೊತೆ ಕಟಕ ರಾಶಿಯವರಿದ್ದರೆ ದೊಡ್ಡ ಡ್ರಾಮಾ ಮಾಡ್ತಾರೆ. ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ಡ್ರಾಮಾ ಮಾಡೋದು, ದೊಡ್ಡ ಎಮೋಷ್ನಲ್ ಡ್ರಾಮಾ ಮಾಡೋದು. ಸೊ ಈ ತುಲಾ ರಾಶಿಯವರು ಮೆಂಟಲಿ ಟಯರ್ಡ್ ಆಗುತ್ತಾರೆ. ಸೊ ಮಕರ ರಾಶಿಯವರು ಕೋಲ್ಡ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಲವ್ ಎಕ್ಸ್ಪ್ರೆಸ್ ತುಂಬ ಕಡಿಮೆ. ತುಲಾ ರಾಶಿಯವರು ಫೀಲ್ ಮಾಡ್ತಾರೆ ಅವನು ಅಥವಾ ಅವಳು ನನ್ನನ್ನು ಪ್ರೀತಿಸುತ್ತಿಲ್ಲ ಅಂತ. ಹಾಗೆ
ಸೊ ನೆಕ್ಸ್ಟ್ ನೋಡಿದ್ರೆ ವೃಷಭ ರಾಶಿಯವರು ತುಲಾ ರಾಶಿಯವ್ರ ಜೊತೆ ಅಫ್ಕೋರ್ಸ್ ಮ್ಯಾಚ್ ಆಗಲ್ಲ, ಏಕೆಂದರೆ ಇವರಿಬ್ಬರ ನಡುವೆ ಈಗಲೂ ಕ್ಲಶ್ ತುಂಬ ಇದೆ. ಅದಕ್ಕೋಸ್ಕರ ನಾನು ಹೆಚ್ಚು ಅನ್ನೋದು ಇವರಿಬ್ಬರ ನಡುವೆ ಇರೋದ್ರಿಂದ ಅಷ್ಟು ಲೈಫ್ ಏನು ತುಂಬ ಸೂಪರಾಗೇನು ಹೋಗಲ್ಲ. ಇಬ್ಬರು ಕಾಂಪ್ರಮೈಸ್ ಮಾಡೋದೇ ಇಲ್ಲ, ಮನಸ್ಸಲ್ಲಿ ತುಂಬ ಹಿಡ್ಕೊತಾರೆ. ಜಗಳ ಮಾಡಿದರೆ ಗೊತ್ತಾಗುತ್ತೆ ಅಂದ್ಕೊಂಡು ಮನಸ್ಸಲ್ಲೇ ಒಂದು ಜೀವನ ಸಾಕ್ತಾ ಹೋಗ್ತಾರೆ. ಸೈಲೆನ್ಸ್ ಫೈಟ್ಸ್ ಡೇಂಜರಸ್ ಅಂತ ಹೇಳ್ಬೋದು. ನೆಕ್ಸ್ಟಲ್ಲಿ ಕನ್ಯಾ ರಾಶಿಯವರು ಹೇಗೆ ಅಂದರೆ ತುಲಾ ರಾಶಿಯವ್ರ ಜೊತೆ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸ್ಮಾಲ್ ಮಿಸ್ಟೇಕ್ನ ಬಿಗ್ ಡಿಸ್ಕಷನ್ನ ಮಾಡ್ತಾರೆ ಇವರು. ಒಂದೊಂದು ಚಿಕ್ಕ ತಪ್ಪಾಗಿರೋದನ್ನು ಒಂದು ದೊಡ್ಡದನ್ನೋರ ಥರ ಡಿಸ್ಕಸ್ ಮಾಡ್ತಾರೆ. ತುಲಾ ರಾಶಿಯವರು ಇದರಿಂದ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾರೆ. ಸೊ ನಿಮ್ಮ ರಿಲೇಷನ್ಶಿಪ್ ಟಾಕ್ಸಿಸ್ ಅನ್ನೋದನ್ನು ಹೇಗೆ ಗುರುತಿಸೋದು, ನಿಮ್ಮ ರಿಲೇಷನ್ಶಿಪ್ ಹೇಗೆ ಚೆನ್ನಾಗಿದೆ ಅನ್ನೋದನ್ನ ಹೇಗೆ ಗುರುತಿಸೋದು ಅಂದರೆ, ನೀವು ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ತೀರಾ, ನೀವು ಟಯರ್ಡ್ ಫೀಲ್ ಆಗ್ತೀರಾ, ಅಂದರೆ ಪೀಸ್ ಇಲ್ವಾ, ಆದರೆ ಇದ್ದರೆ ಅಕಸ್ಮಾತ್ ಅದು ರಾಂಗ್ ಮ್ಯಾಚ್. ತುಲಾ ರಾಶಿಯವರಿಗೆ ಒಂದು ರೂಲ್ ಹೇಳೋದಾದರೆ, ಯಾರು ನಿಮ್ಮ ಪೀಸ್ ತಗೊಳ್ತಾರೋ ಅವರಿಂದ ದೂರ ಇರಿ. ಪೀಸ್ ಈಕ್ವಲ್ಸ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ನಿಮ್ಮ ರಾಶಿ ಯಾವುದು? ಹಾಗಾದರೆ ಬೆಸ್ಟ್ ಮ್ಯಾಚಸ್ ಯಾವುದು ಅಂತ ಹೇಳಿ. ನಿಮಗೇನಾದರೂ ಅನುಭವ ಆಗಿದೆಯಾ? ನಾನು ಹೇಳುತ್ತಿರೋ ರಾಶಿಗಳು ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಆಗಿರೋದು, ವರ್ಸ್ಟ್ ಆಗಿರೋದು ಏನಾದರೂ, ಹೌದು ಮೇಡಮ್ ನೀವು ಹೇಳ್ತಿರೋದು ನಿಜ, ನಮ್ಮ ಲೈಫಿಗೆ ಆಗಿದೆ ಈ ಥರ ಅನುಭವ, ಆ ಥರ ಏನಾದರೂ ಇದ್ದರೆ ಸೊ ನನಗೆ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ಸರಿ ಇದೆ ಅಂತ. ನಾನು ನೋಡೋ ಪ್ರಕಾರ ಜಾತಕದಲ್ಲಿ ನಾನು ಹೇಗೆ ನೋಡಿದ್ದೀನಿ ಅದೇ ಥರ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಲೈಫಲ್ಲಿ ತುಲಾ ರಾಶಿಯವರು, ನಿಮ್ಮ ಲೈಫಲ್ಲಿ ಇರೋ ನಿಮ್ಮ ಪಾರ್ಟ್ನರ್, ನೀವು ಮದುವೆ ಆಗಿರೋ ಪಾರ್ಟ್ನರ್ ಅಥವಾ ಮದುವೆ ಆಗ್ತಿರೋ ಪಾರ್ಟ್ನರ್ ನಿಮಗೆ ಬೆಸ್ಟ್ ರಾಶಿಯಲ್ಲಿದ್ದವರು, ವರ್ಸ್ಟ್ ರಾಶಿಯಲ್ಲಿದ್ದವರು, ಸೊ ಕಮೆಂಟ್ ಮಾಡಿ. ಅವರು ಚೆನ್ನಾಗಿ ಹೋಗ್ತಿದೆ ನಮ್ಮದು ಅಂತ ಹೇಳಿದರೆ ರಾಶಿ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಲೈಫ್ ಚೆನ್ನಾಗಿದೆ ಅಂದರೆ ಓಕೆ ಮುಂದುವರಿಸ್ರಿ, ನಕ್ಷತ್ರಗಳ ಮೇಲೂ ಹೋಗುತ್ತೆ. ಲಾಸ್ಟ್ ವೀಡಿಯೋದಲ್ಲೂ ಅದೇ ಹೇಳಿದ್ದೀನಿ ನಾನು. ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದ್ದರೆ ಎಲ್ಲ ಆಗುತ್ತೆ, ಎಲ್ಲ ಹ್ಯಾಪಿಯಾಗಿ ಹೋಗುತ್ತೆ. ಬಟ್ ಎಲ್ಲದನ್ನೂ ದೇವರಿಚ್ಛೆ ಅಂತ ಬಿಟ್ಟರೆ ರಾಶಿಗಳ ಮೇಲೆ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಇರೋ ತನಕ ಚೆನ್ನಾಗಿರಿ, ಜಾಲಿಯಾಗಿರಿ. ಏಕೆಂದರೆ ಪಾರ್ಟ್ನರು ಎಲ್ಲರಿಗೂ ಇರಲ್ಲ, ಸಿಕ್ಕಿರೋರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ಹುಡುಗ ಆದರೂ ಆಯಿತು, ಹುಡುಗಿ ಆದರೂ ಆಯಿತು. ಸೊ ಇರೋದನ್ನ ಚೆನ್ನಾಗಿ, ಏನೇ ಇದ್ದರೂ ನಿಮ್ಮ ನಡುವೆ ಕೂತ್ಕೊಂಡು ಬಗೆಹರಿಸ್ಕೊಂಡು ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ. ಏಕೆಂದರೆ 1000 ಬರ್ಬೋದು, 1000 ಹೋಗ್ಬೋದು. ಕೆಲವರು ಪಾರ್ಟ್ನರ್ ಇಲ್ಲ, ನಮ್ಮ ಅರ್ಥ ಮಾಡೋರು ಇಲ್ಲ ಅಂತ ಜೀವಿಸ್ತಾ ಇದ್ದಾರೆ. ಬಟ್ ನಿಮಗೆ ಸಿಕ್ಕಿರೋದನ್ನ ಕಳ್ಕೊಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.